ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕೂಡ್ಲಿಗಿ ತಾಲೂಕು ಆಡಳಿತದ ವತಿಯಿಂದ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಬೃಹತ್ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವಿಕೆ ನೇತ್ರಾವತಿಯವರು ಸಿದ್ದರಾಮೇಶ್ವರ ಅವರ ಆಚಾರ ವಿಚಾರಗಳು ಎಲ್ಲರಿಗೂ ಮಾರ್ಗದರ್ಶನವಾಗಬೇಕು, ಅದರ ಜೊತೆಗೆ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಬೇಕು ಎಂದು ಹೇಳಿದರು. ನಾವು ಬದುಕುವುದು ಮುಖ್ಯವಲ್ಲ, ನಮ್ಮ ಪಕ್ಕದ ಮನೆಯವರು ಸಹ ಚೆನ್ನಾಗಿರಬೇಕು ಎಂದು ನಾವು ಆಶಯ ಪಡಬೇಕು ಎಂದು ಹೇಳಿದರು. ಜಿಲ್ಲಾ ಉಪಾಧ್ಯಕ್ಷರಾದ ಬುಡ್ಡರೆಡ್ಡಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಪ್ಪ ಕಾವಲ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಾರಪ್ಪ, ಭೋವಿ ಸಮಾಜದ ಕುಡ್ಲಿಗಿ ತಾಲೂಕು ಅಧ್ಯಕ್ಷರಾದ ವಿ ಮಾರೇಶ್, ಕುಡ್ಲಿಗಿ ತಾಲೂಕು ಗೌರವಾಧ್ಯಕ್ಷರಾದ ಸಿಎಸ್ ಪುರ ವೆಂಕಟೇಶ್ ಪಿ, ವಕೀಲರು ಎಚ್ಟಿ ಮಂಜುನಾಥ್, ಕರಿಯಪ್ಪ ಅರಕಬಾವಿ, ಕಾರ್ಯದರ್ಶಿಯಾದ ಮಹೇಶ್ ಶೂಲದಹಳ್ಳಿ, ವಿ ಹನುಮಂತಪ್ಪ ಹುಳಿಯಾಳು, ಆರ್ ವಿ ತಿಪ್ಪೇಸ್ವಾಮಿ, ಕೆ ವೀರೇಶ್ ಸಾನೇಹಳ್ಳಿ, ಬಸವರಾಜ್, ಕೆ ಶಿವನ ಸಾನಿಹಳ್ಳಿ, ಉಮೇಶ್ ಸಿಎಸ್ ಪುರ, ಘಟಕ ಅಧ್ಯಕ್ಷರು ಇ ಲೋಕೇಶ್ ಸಿಎಸ್ ಪುರ, ಹಿರಿಯ ಹಾಗೂ ಮುಖಂಡರುಗಳು, ತಾಲೂಕು ಆಡಳಿತ ಸಿಬ್ಬಂದಿಗಳು ಈ ಒಂದು ಜಯಂತಿಯಲ್ಲಿ ಭಾಗವಹಿಸಿದ್ರು. ಅನೇಕ ವರ್ಷಗಳಿಂದ ಅಲ್ಲೂ ಒಂದು ಸಿಹಿಯಾಗಿ ಸಮಾಜ ಒಂದು ಉನ್ನತೀಕರ ಹೊರತುಪಡಿಸಿ ಅವರ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಸುಮಾರು 68,000 ವಚನಗಳನ್ನು ಅವರು ರಚನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮೇಶ್ವರ. ಅದರಲ್ಲಿ ಸಿಕ್ಕಿರ್ತಕ್ಕಂಥದ್ದು 1379 ವಚನಗಳು ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಅವ್ರು ಯಾವತ್ತು ವಚನಕಾರರು ಅದೇ ರೀತಿ ಶರಣರೆಲ್ಲ ಸೇರಿ ಸಮಾಜದ ಒಂದು ಜಾತಿಯ ಅಸಮತೋಲನವನ್ನು ತೊಡೆದತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥದ್ದು, ತಾರತಮ್ಯವನ್ನು ತೊಡೆದತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥದ್ದು. ಇನ್ನು ಸಮಾಜದಲ್ಲಿ ಅವರಿಂದ ಇವತ್ತಿಗೆ ಅವರ ಆಚಾರ ವಿಚಾರಗಳು ಇವತ್ತಿಗೆ ಪ್ರಸ್ತುತ ಅದನ್ನು ನಾವು ಆಚರಣೆ ಮಾಡ್ತಕ್ಕಂಥ ಕೆಲಸಗಳಾಗಬೇಕು. ಅದೇ ರೀತಿ ಅದನ್ನೆಲ್ಲರೂ ನಾವು ಆಚರಣೆ ಮಾಡೋದಂತೆ ಅವರ ಒಂದು ತತ್ವಗಳನ್ನ ಅಳವಡಿಸ್ಕೊಂತ. ನ್ಯೂಸ್ ರಿಪೋರ್ಟ್ ವೀರೇಶ್ ಎಚ್ ನಾಗಲಾಪುರ, ವಿಜಯನಗರ.